ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗಲ್ಲಿ ಏನು ಅಂದರೆ ಪಾರ್ಟ್ 2 ವಿಡಿಯೋ. ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಇದೆ. ಆ ವಿಡಿಯೋ. ಇವರೇ ನಮ್ಮ ಅಣ್ಣ, ನಮ್ಮ ಅತ್ತಿಗೆ. ಎಲ್ಲರೂ ಜೀವನದಲ್ಲಿ ಒಂದೊಂದು ಆಸೆ ಅಂತೂ ಇದ್ದೇ ಇರುತ್ತೆ. ಎಲ್ಲರೂ ಕನಸು ಅಂತೂ ಒಂದು ಮನೆ ಕಟ್ಟಿಬಿಟ್ಟು ಸ್ವಂತವಾಗಿ ಒಂದು ಮನೆ ಕಟ್ಟಬೇಕು, ಇಲ್ಲ ಒಂದು ನಮಗೆ ಅಂತ ಒಂದು ಸ್ವಂತ ಮನೆ ಇರಬೇಕು ಅಂತೇಳಿ ಎಲ್ರದ್ದು, ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಎಲ್ಲರೂ ಡ್ರೀಮ್ ಆಗಿರುತ್ತೆ. ಎಲ್ರಿಗೂ ಒಂದು ಕನಸಂತೂ ಇರುತ್ತೆ. ಆ ಕನಸು ಇವತ್ತು ನಮ್ಮ ಅಣ್ಣ ಅವರ ಜೀವನದಲ್ಲಿ ನಡೆದಿದೆ. ತುಂಬಾ ಖುಷಿಯಾಗುತ್ತೆ. ಬ್ಯಾಂಗ್ಳೂರು ಸಿಟಿಯಲ್ಲಿ ಒಂದು ಮನೆ ತೊಗೊಬೇಕು ಅಂದರೆ ಅದು ಸಾಮಾನ್ಯ ವಿಷಯನೇ ಅಲ್ಲ. ತುಂಬಾ ಖುಷಿಯಾಗುತ್ತೆ ನೋಡಿ. ಈ ಅಪಾರ್ಟ್ಮೆಂಟಲ್ಲೇ ಒಂದು ಮನೆಯನ್ನು ತಗೊಂಡಿದ್ದಾರೆ ನಮ್ಮಣ್ಣ. ನಿಜವಾಗ್ಲೂ ನಮಗಂತೂ ತುಂಬಾ ಖುಷಿ, ಎಲ್ರಿಗೂ ಅಷ್ಟೇ ತುಂಬಾ ಖುಷಿ. ಆ ಒಂದು ಖುಷಿ ದಿನವೇ ಈ ದಿನ ಎಲ್ಲ ಹೇಗಿತ್ತು, ಯಾವ ಥರ ಸೆಲೆಬ್ರೇಷನ್ ಇತ್ತು ಅಂತೇಳ್ಬಿಟ್ಟು ನೋಡೋಣ ಬನ್ನಿ. ನಾವೆಲ್ಲರೂ ಹೋಗಿದ್ವಿ. ನಾನು ಪಾರ್ಟ್ 1 ವಿಡಿಯೋ ಹಾಕಿದ್ದೀನಿ, ನೋಡಿ. ಆ ಪಾರ್ಟ್ 1 ವಿಡಿಯೋದಲ್ಲಿ ಇದು ಪಾರ್ಟ್ 2 ವಿಡಿಯೋ. ತುಂಬಾ ಖುಷಿಯಾಗಿರೋ ದಿನ ಈ ದಿನ. ಯಾಕಂದರೆ ಜೀವನದಲ್ಲಿ ತುಂಬಾ ನಾವು ಒಂದೇನಾದರೂ ತಗೊಬೇಕು, ಏನಾದರೂ ಒಂದೊಂದ್ರೇ, ಏನೇ ಒಂದು ಮನೆಗೆ ಏನೋ ಒಂದು ಚಿಕ್ಕ ಸಾಮಾನು, ಏನೇ ಒಂದು ನಾವು ಹೊಸ್ದಾಗಿ ತಗೊಂಡ್ರೆ ಆ ದಿನ ಎಲ್ಲ ನಮಗೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಇರುತ್ತೆ. ಅಂಥದ್ರಲ್ಲೂ ಇಷ್ಟು ದೊಡ್ಡ ಮನೆ ಒಂದು ಸಿಟಿಯಲ್ಲಿ ತಗೊಳ್ಳೋದಾದರೆ ಎಷ್ಟು ಖುಷಿ ಇರುತ್ತೆ, ಅದನ್ನು ಹೇಳೋಕ್ಕೆ ಆಗೋದಿಲ್ಲ. ಅಷ್ಟೊಂದು ಖುಷಿ, ಎಲ್ರಿಗೂ ಅಷ್ಟೊಂದು ಖುಷಿ. ಎಲ್ಲರೂ ಎಷ್ಟು ಖುಷಿಯಾಗಿ ಒಂದು ಫಂಕ್ಷನಲ್ಲಿ ಎಲ್ಲರೂ ಸೇರ್ತೀವಿ ಅಂದರೆ ಎಲ್ಲೋ ಏನೇನೋ ಫಂಕ್ಷನ್ಗಳಲ್ಲಿ ನಾವು ಸೇರ್ತಾ ಇರ್ತೀವಿ. ಆದರೆ ಇವತ್ತಿನ ದಿನ ಅಣ್ಣ ಮನೆ ತಗೊತಾ ಇರೋದು ನಿಜವಾಗ್ಲೂ ಅಷ್ಟೊಂದು ಖುಷಿ, ಎಲ್ರಿಗೂ ಹೇಳ್ಕೊಳಕ್ಕಾಗದಷ್ಟು ಖುಷಿ ಎಲ್ರಿಗೂ. ಫಸ್ಟೇ ಹೆಣ್ಮಕ್ಳಿಗಂದ್ರೆ ಫಸ್ಟು ರೆಡಿ ಆಗಿಬಿಟ್ರೆ ಸಾಕು, ಬರೀ ವೀಡಿಯೋಸು ಫೋಟೋಸು ಇದೆ. ಅಲ್ಲಿ ಫಂಕ್ಷನ್ ನಡೀತಿರ್ಬೇಕಾದ್ರೆ ಇಲ್ಲಿ ನಮ್ಮದೇ ಒಂದು ಕಡೆ ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಒಂದು ಸ್ವಲ್ಪ ತಗೊತಾ ಇದ್ವಿ. ಇವರೇ ನಮ್ಮಣ್ಣ ಡೇವಿಡ್ ಕುಮಾರ್ ಅಂತ, ನಮ್ಮ ಅತ್ತಿಗೆ ಸೂಸನ್ ಅಂತ ಹೇಳ್ಬಿಟ್ಟು. ನಿಮಗೆಲ್ರಿಗೂ ಗೊತ್ತಿದೆ, ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ತೋರಿಸಿದ್ದೀನಿ ಅಣ್ಣ ಅತ್ತಿಗೆದು. ಇವಾಗ ಅಡುಗೆ ಎಲ್ಲ ಕೆಳಗೆ ಒಂದು ಸ್ವಲ್ಪ ಊಟಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದರು. ಫಸ್ಟು ವೆಲ್ಕಮ್ ಡ್ರಿಂಕ್ಸು, ಸ್ಟ್ರಾಬೆರಿದು ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿತ್ತು. ಇವತ್ತು ನಮ್ಮ ಫಂಕ್ಷನಲ್ಲೆಲ್ಲ ಆಲ್ಮೋಸ್ಟಾಗಿ ನೀವೆಲ್ಲ ನೋಡಿರೋದು ನಾನ್ ವೆಜ್ಜೇ ಅಡುಗೆ. ಬಟ್ ಇವತ್ತು ಮನೆ ಓಪನಿಂಗಿಗೆ ವೆಜ್ಜೇ ಮಾಡಿಸಿದ್ರು. ಅದಕ್ಕೆ ತುಂಬ ವೆರೈಟಿ ಮಾಡಿಸಿದ್ರು. ಒಂದು 22 ಐಟಮ್ಸ್ ಇತ್ತು, ಎಲ್ಲ ವೆಜ್ಜು. ಹೋಳಿಗೆ, ಸ್ವೀಟ್ ಐಟಮಲ್ಲಿ 3 ಐಟಮ್ಸ್ ಇತ್ತು. ಹೋಳಿಗೆ, ಪಾಯಸ, ಆಮೇಲೆ ಬಾದುಷಾ, ಕಟ್ಲೆಟು, ಕುಷ್ಕ, ಸಾಂಬಾರು, ರೈಸು, ಪಚಡಿ, ಈ ಥರ ಎಲ್ಲ ವೆರೈಟಿಯಾಗಿ ತುಂಬಾ ಇತ್ತು. ತುಂಬಾ ಚೆನ್ನಾಗಿತ್ತು. ಸಾಂಬಾರು, ಬದನೆಕಾಯಿ, ಅದೊಂದು ಸ್ವಲ್ಪ ಸುಧಾ ಮೋಹಿನಿ லத்திஷா பாருங்க யூடியூப்ல நல்லாக்குதா? ஆண்டி என் வீடு எல்லாம் பார்க்குறீங்க, உங்களுக்கு கொஞ்சம் ரொம்ப நிறைய எடுத்துகிட்டு போகணும். நிறைய எடுக்கிறியா? என்னென்ன சொல்லுங்கள் எல்லாம் ரெசிபி நீங்கள். நாங்களா பூரி, சன்னா மசாலா, பொரியல், பஜ்ஜி. நான் கன்னடா யூடியூபர், நீங்கள் தமிழில் பேசுங்க. இது பூரி, சன்னா மசாலா, இது ಕಟ್ಲೆಟ್, ಇದು ಬಜ್ಜಿ, ಇದು ಕೋಸಂಬರಿ, ಇದು ನಮ್ಮ ಪೇರು ಕಾರ್ನ್. ಆಯ್ತಾ?
ದೊಡ್ಡ ಸೊಳ್ಳ ಸೊಳ್ಳೆ ಮಾಡಿ ಕಮೆಂಟ್ ಮಾಡಿ ಸೊಳ್ಳ ನಮ್ಮ ಮಾಮ ನಮ್ಮ ಅಕ್ಕ ಸ್ವಲ್ಪ ಕಚ್ಚಿ ಎಲ್ಲರೂ ಕನ್ನಡದಲ್ಲಿ ಮಾತಾಡೋದಕ್ಕೆ ಬರಲ್ಲ. ಕೆಲವೊಂದು ಕಡೆ ನಾನು ವಾಯ್ಸ್ ಏನು ಮ್ಯೂಟ್ ಮಾಡ್ತಿಲ್ಲ, ಯಾಕಂದರೆ ಅಷ್ಟೊಂದು ಸ್ವೀಟಾಗಿ ಎಲ್ಲರೂ ಮಾತಾಡ್ತಿದ್ದಾರೆ, ಅದೊಂದು ಮೆಮೊರೇಬಲ್ ಆಗಿ ಹಾಗೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಕೆಲವೊಂದು ಕಡೆ ವಾಯ್ಸ್ ಏನು ಮ್ಯೂಟ್ ಮಾಡಿಲ್ಲ, ಹಾಗೇ ಇಟ್ಟಿದ್ದೀನಿ. ನೋಡ್ತಾ ಇರಿ ಎಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದಾರೆ. ಇದೇ ಅಲ್ವಾ ಖುಷಿ ಇರೋದು. ಹಾಗಾಗ್ಬಿಟ್ಟು ಅದನ್ನು ನಾನು ಮ್ಯೂಟ್ ಮಾಡೋಕ್ಕೆ ಹೋಗಲಿಲ್ಲ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ಫುಲ್ ವಿಡಿಯೋ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೇಗಿದೆ ನಮ್ಮ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ನೋಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಒಂದು ಫಂಕ್ಷನ್ ಅಂದ್ರೇ ಅಷ್ಟೇ ಅಲ್ವಾ, ತುಂಬಾ ಖುಷಿಯಾಗಿ ಇರುತ್ತೆ. ಅದರಲ್ಲೂ ಈ ಥರ ಎಲ್ಲರೂ ಸೇರಿಬಿಟ್ಟು ಒಂಥರ ಎಲ್ಲರೂ ಖುಷಿಯಾಗಿದ್ದರೆ ಅದೇ ನಿಜವಾಗ್ಲೂ ಅಷ್ಟೊಂದು ತುಂಬಾ ಖುಷಿಯಾಗಿರುತ್ತೆ. ಹಾಗಾಗಿಬಿಟ್ಟು ನಾನು ಕೆಲವೊಂದು ಕಡೆ ಯಾವುದು ಮ್ಯೂಟ್ ಮಾಡಲಿಲ್ಲ, ಹಾಗೆ ವಾಯ್ಸ್ ಇಟ್ಟಿದ್ದೀನಿ. ಹಾಗಾಗಿಬಿಟ್ಟು ನೋಡಿ ಎಲ್ಲರೂ. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನೇನು ಇವಾಗ ಅಣ್ಣ ಅತ್ತಿಗೆ ಎಲ್ರಿಗೂ ಗಿಫ್ಟು, ಅವರು ಸ್ಯಾರಿ, ಆಮೇಲೆ ಹಸ್ಬೆಂಡ್ ವೈಫಿಗೆ ಸ್ಯಾರಿ, ಆಮೇಲೆ ಪ್ಯಾಂಟ್ ಶರ್ಟು ಎಲ್ಲ ತಂದಿದ್ರು ಗಿಫ್ಟು. ನಮ್ಮದ್ರಲ್ಲಿ ಮನೆ ಓಪ್ನಿಂಗ್ ಮಾಡಬೇಕಾದ್ರೆ ನಾವೇನು ಕೊಡ್ತೀವಿ ಗಿಫ್ಟು, ಅದಕ್ಕಿಂತ ಅವರು ನಮಗೆ ಸ್ಯಾರಿ ಆಮೇಲೆ ಪ್ಯಾಂಟ್ ಶರ್ಟು ಗಿಫ್ಟ್ ಕೊಡ್ತಾರೆ. ಹಾಗಾಗ್ಬಿಟ್ಟು ಎಲ್ರಿಗೂ ಡ್ರೆಸ್ ಎಲ್ಲ ತೊಗೊಂಡು ಬಂದಿದ್ರು. ಅದನ್ನು ಎಲ್ರಿಗೂ ಹಸ್ಬೆಂಡ್ ವೈಫ್ ಅಂತೇಳ್ಬಿಟ್ಟು ಎಲ್ರಿಗೂ ಗಿಫ್ಟ್ ಕೊಟ್ಟರು. ಅದನ್ನೇ ಸೀರೆ ಎಲ್ಲ ನೋಡ್ಕೊತಾ ಇದ್ವಿ ಯಾವುದು ಅಂತೇಳ್ಬಿಟ್ಟು. ಆಮೇಲೆ ಇದು ರಿಟರ್ನ್ ಗಿಫ್ಟ್ ಅಂತೇಳ್ಬಿಟ್ಟು ಹಾಟ್ ಬಾಕ್ಸ್ನು ಕೊಟ್ಟಿದ್ರು ಎಲ್ರಿಗೂ. ಇದು ಸ್ಯಾರಿ ಆಮೇಲೆ ಪ್ಯಾಂಟ್ ಶರ್ಟು ಫ್ಯಾಮಿಲಿಯಲ್ಲಿ ಏನಿದ್ದಾರೋ ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ಕೊಟ್ಟಿದ್ರು. ಇವಾಗ ಬೇರೆ ಫ್ರೆಂಡ್ಸು ಹೊರಗಿನವರು ಯಾರೆಲ್ಲ ಬರ್ತಾರೋ ಫಂಕ್ಷನ್ಗೆ ಅವ್ರಿಗೆಲ್ಲ ರಿಟರ್ನ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಹಾಟ್ ಬಾಕ್ಸ್ ಕೊಟ್ಟಿದ್ರು. ಫಂಕ್ಷನ್ ಎಲ್ಲ ಒಂದು ಕಡೆ ಚೆನ್ನಾಗಿ ಆಗ್ತಾ ಇದೆ. ತುಂಬ ಖುಷಿಯಾಗಿ ಎಲ್ಲಿ ನೋಡಿದ್ರೂ ಜನ, ಮಕ್ಕಳು, ಫ್ರೆಂಡ್ಸು, ರಿಲೇಟಿವು ಅಂತೇಳ್ಬಿಟ್ಟು ಎಲ್ಲರೂ ಸೇರಿ ಖುಷಿಯಾಗಿ ಇರೋದೆ. ಎಲ್ಲ ಕಡೆನೂ ಎಲ್ಲ ಥರದ್ದು ಒಂದೊಂದು ಥರ ಖುಷಿನೇ ನಡೀತಾ ಇದೆ. ಇವಾಗ ಸೋದ್ರ ಮಾವ ಅಂತೇಳಿ ಇರ್ತಾರೆ ಅಲ್ವಾ, ಅವರು ಇದು ಗಿಫ್ಟ್ ಇಡಬೇಕಾದ್ರೆ, ಗಿಫ್ಟ್ ಕೊಡಬೇಕಾದ್ರೆ ಈ ಥರ ತಟ್ಟೆಯಲ್ಲಿ ಎಲ್ಲ ಥರದ್ದು ಐಟಮ್ ಇಟ್ಬಿಟ್ಟು ಕೊಡ್ತಾರೆ. ಇದು ನಮ್ಮ ಎಲ್ಲ ಥರ ಫಂಕ್ಷನಲ್ಲೂ ಮಾಡ್ತಾರೆ. ಆ ತಟ್ಟೆ ಒರೆಸಿ ಅಂತ ಹೇಳ್ತಾರೆ ನಮ್ಮದ್ರಲ್ಲಿ. ನನಗೆ ಕನ್ನಡದಲ್ಲಿ ಗೊತ್ತಾಗ್ತಿಲ್ಲ ಹೇಳೋದಕ್ಕೆ. ಈ ಥರ 11 ತಟ್ಟು 21 ತಟ್ಟು ಆ ಥರ ತಟ್ಟೆಯಲ್ಲಿ ಎಲ್ಲ ಥರ ಹಣ್ಣು, ಆಮೇಲೆ ಫ್ರೂಟ್ಸು, ಸ್ವೀಟು ಎಲ್ಲ ಇಟ್ಬಿಟ್ಟು ನಾವೇನು ಗಿಫ್ಟ್ ಕೊಡ್ತೀವೋ ಅದನ್ನು ಇಟ್ಬಿಟ್ಟು ಕೊಡ್ತಾರೆ. ಇದು ನಮ್ಮ ಸೋದ್ರ ಮಾವ, ನಮ್ಮ ಮಾವ ಇಲ್ಲ, ನಮ್ಮ ಅತ್ತೆ ಮಕ್ಕಳು ಇಟ್ಬಿಟ್ಟು ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಅತ್ತಿಗೆಯವರು ಅಮ್ಮವ್ರೂ ಎಲ್ಲ ಥರದ್ದು ಹಿಟ್ಟು ಕೊಟ್ಟಿದ್ದರು. ಬಟ್ ನಾನು ಆ ವಿಡಿಯೋ ಶೂಟ್ ಮಾಡಬೇಕಾದ್ರೆ ನಾನು ಇದ್ದಿಲ್ಲ, ಲೇಟಾಗೆ ಬಂದ್ವಿ. ಅಷ್ಟರೊಳಗೆ ಅವ್ರು ಕೊಟ್ಬಿಟ್ಟಿದ್ರು. ಹಾಗಾಗ್ಬಿಟ್ಟು ಅದನ್ನು ಮಿಸ್ ಆಯಿತು. ಅವರು ಅಷ್ಟೇ, ಅತ್ತಿಗೆಯವ್ರ ಅಮ್ಮ ಅವರು ತುಂಬ ಥರದ್ದು ಐಟಮ್ಸ್ ಎಲ್ಲ ಇಟ್ಟಿದ್ರು.
ಆ ವಿಡಿಯೋನೇ ಮಿಸ್ ಆಗೋಯಿತು. ಇವಾಗ ಇದು ಮಾಮ ಅಂದರೆ ನಮ್ಮ ಅಮ್ಮ ಇದ್ದಾರಲ್ವ, ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ಅವರು ತಮ್ಮ, ನಮ್ಮಮ್ಮಗೆ ಅಣ್ಣ, ನಮ್ಮ ದೊಡ್ಡಮ್ಮಗೆ ತಮ್ಮ, ನಮ್ಮ ಅಣ್ಣಗೆ ಸೋದರ ಮಾವ. ಇವಾಗ ನಮ್ಮ ಮಾವ ಇಲ್ಲ, ಇವರೇ ನಮ್ಮ ಅತ್ತೆ, ನಮ್ಮ ಮಾಮನ ವೈಫ್ ನಮ್ಮ ಅತ್ತೆ. ಅವ್ರು ಮಾಡ್ತಾ ಇರೋದು ಇದು ಶಾಸ್ತ್ರ. ಇವಾಗ ಎಲ್ಲರೂ ಸೇರಿಬಿಟ್ಟು ಒಂದೊಂದು ಫ್ಯಾಮಿಲಿ ಅಂತೇಳ್ಬಿಟ್ಟು ಅಕ್ಕರು ಏನಿದ್ದಾರೆ ಅವರೆಲ್ಲ ಒಂದೊಂದು ಫ್ಯಾಮಿಲಿ, ಅವ್ರಿಗೆ ಎಲ್ರಿಗೂ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ, ದೊಡ್ಡ ಮಗು ಸೇರಿ ಅಣ್ಣ ಹತ್ತಿಗೆ ಮಕ್ಕಳು ಅವ್ರಿಗೆ 3 ಜನ, 2 ಗಂಡು ಮಕ್ಕಳು 1 ಹೆಣ್ಣು. ಇಲ್ಲಿ ಬ್ಲೂ ಕಲರ್ ಡ್ರೆಸ್ ಇದೆ ಅಲ್ವಾ, ಅವಳೆ ನಮ್ಮ ಅಣ್ಣನ ಮಗಳು, ಇವನೊಂದು ಚಿಕ್ಕವನು, ಆಮೇಲೆ ಒಬ್ಬನು ದೊಡ್ಡವನು, ಇವನು ಉಂಡಾಲನ ಅಂತೇಳ್ಬಿಟ್ಟು 3 ಮಕ್ಕಳು ನಮ್ಮ ಅಣ್ಣಗೆ, 3 ಮಕ್ಕಳಿಗೂ, ಆಮೇಲೆ ಅಣ್ಣಗೆ, ಅತ್ತಿಗೆಗೆ, ದೊಡ್ಡಮ್ಮಗೆ, ಅವ್ರ ಫ್ಯಾಮಿಲಿ ಏನಿದೆ ಅವ್ರಿಗೆಲ್ರಿಗೂ ಡ್ರೆಸ್ ಎಲ್ಲ ತಂದುಬಿಟ್ಟು ಗಿಫ್ಟ್ ಇಟ್ಬಿಟ್ಟು ಕೊಡ್ತಾ ಇರೋದು ಇದು. ತುಂಬಾ ಒಂಥರ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತಾರೆ, ಗೊತ್ತಿಲ್ಲ ನನಗೆ, ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಈ ಥರನೇ ಮಾಡೋದು. ನೋಡಿ ಒಡವೆ ಹಾಕೋರು ಒಡವೆ ಹಾಕ್ತಾಯಿದ್ದಾರೆ, ದುಡ್ಡಿಡೋರು ದುಡ್ಡು ಇಡ್ತಿದ್ದಾರೆ. ಇದು ದೊಡ್ಡಕ್ಕ, ದೊಡ್ಡ ಮಾಮ, ನಮ್ಮ ದೊಡ್ಡಮ್ಮನ ದೊಡ್ಡ ಮಗಳು, ದೊಡ್ಡ ಮಾಮ ಇವರು ಮಕ್ಕಳಿಗೆ, ಆಮೇಲೆ ನಮ್ಮಣ್ಣ ಅತ್ತಿಗೆಗೆ, ನಮ್ಮ ದೊಡ್ಡಮ್ಮಗೆ ಎಲ್ರಿಗೂ ಡ್ರೆಸ್ ತಂದುಬಿಟ್ಟು ಎಲ್ರಿಗೂ ಗಿಫ್ಟ್ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಫ್ಯಾಮಿಲಿಯಿಂದ ಆಮೇಲೆ ಅವರು ಗಿಫ್ಟ್ ಎಲ್ಲ ಕೊಡೋ ಶಾಸ್ತ್ರ ಇದು. ಅಕ್ಕನ ಮಕ್ಕಳು ಇವರು ಏಂಜಲ್ ಅಂತ ಹೇಳ್ಬಿಟ್ಟು ಎಲ್ಲನೂ. ನಮ್ಮ ದೊಡ್ಡಕ್ಕಗೆ 3 ಮಕ್ಕಳು, ನಮ್ಮ ಮಾಮರು ಅಮ್ಮ ಇವರು, ಅತ್ತೆ ನಮ್ಮ ಅಕ್ಕಗೆ 2 ಹೆಣ್ಣು 1 ಗಂಡು ನಮ್ಮ ದೊಡ್ಡಕ್ಕಗೆ. ಇವ್ರ ಫ್ಯಾಮಿಲಿ ಎಲ್ಲ ಕೊಟ್ಟ ಆಮೇಲೆ ಒಂದು ಸ್ವಲ್ಪ ಬ್ಲೆಸ್ಸಿಂಗ್ ಎಲ್ಲ ತೊಗೊತಾ ಇದ್ದಾರೆ. ಅಕ್ಕ ಮಾಮ ದೊಡ್ಡವರಲ್ವಾ, ಹಾಗಾಗ್ಬಿಟ್ಟು ಒಂದು ಕಡೆ ಎಲ್ಲ ಫಂಕ್ಷನ್ ನಡೀತಾ ಇದೆ, ಈ ಕಡೆ ನಮ್ಮ ಅಕ್ಕ ಟೀ ಮಾಡ್ತಾ ಇದ್ದಾಳೆ. ಫಂಕ್ಷನ್ ಅಂದ್ರೇ ಅದು ಟೀ ಮಾತ್ರ ಎಷ್ಟು ಸರಿ ಆಗಿರುತ್ತೋ ಗೊತ್ತಿಲ್ಲ, ಟೀ ಮಾತ್ರ ಆಗ್ತಾನೇ ಇರುತ್ತೆ, ಎಲ್ಲರೂ ಟೀ ಕುಡಿತಾನೆ ಇರ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಜಾಸ್ತಿ ಒಂದು ಸ್ವಲ್ಪ ಎಲ್ಲರೂ ಟೀ ಮಾತ್ರ ಜಾಸ್ತಿ ಕುಡಿತಾನೆ ಇರ್ತಾರೆ. ಈ ಕಡೆ ನಾನು ಒಂದು ಕಡೆಯಿಂದ ಎಲ್ರದ್ದು ಶೂಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಮ್ಮ ಮಾಮರು ಇದ್ದಾರೆ, சாப்பிட்டுட்டீங்களா? ஏய் எல்றோ
ನಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. நான் உங்ககிட்ட இல்லையா என் சேனல்? அவங்களுக்கு அனுப்புங்க. ஆமா என்ன சேனல்? கீதா ஃபேமிலி. லாஸ்ட் டைம் ஐ சொன்ன சப்ஸ்கிரைப் பண்ணலையா? சப்ஸ்கிரைப் பண்ணிருக்கேன். அப்படியே டெய்லி வீடியோ பாருங்க. ನಮ್ಮ ಅತ್ತಿಗೆಯವರು ತಮ್ಮ ಇವರು ತಮ್ಮ ನಮ್ಮ ಅತ್ತಿಗೆಯವರು ಅಮ್ಮ ಇವರು ಅಮ್ಮ ತಮ್ಮ ಅತ್ತಿಗೆಯವರು அப்படியே இங்க கொஞ்சம் பாருங்க. ಎಲ್ಲ ಗೃಹ ಪ್ರವೇಶ ಮನೆ ಓಪನಿಂಗು ಸೂಪರಾಗಿ ಆಯಿತು. ಫಂಕ್ಷನ್ ಎಲ್ಲ ಮುಗಿದು ಆಗಿದ್ಮೇಲೆ ಇದು ನೆಕ್ಸ್ಟ್ ಡೇ ಮನೆ ಅಲ್ಲಿ ಫಸ್ಟ್ ಡೇನೇ ಎಲ್ಲರೂ ಹಾಲು ಉಗ್ಸೋದಕ್ಕಿಂತ ಮುಂಚೆನೇ ಅಲ್ಲಿ ಯಾರೂ ಹಾಲ್ಟ್ ಆಗೋಂಗೆ ಇದ್ದಿಲ್ಲ. ಹಾಗಾಗ್ಬಿಟ್ಟು ಈ ಕಡೆ ಬಂದು ಮನೇನ ರೆಂಟಿಗೆ ತೊಗೊಂಡಿದ್ರು. ಅಲ್ಲೇ ಇದ್ವಿ ನಾವು ಎಲ್ಲ ರೆಡಿ ಆಗಿಬಿಟ್ಟು ಇನ್ನೇನು ನಾವು ಹೋಗ್ತಾ ಇದ್ದೀವಿ. ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಬೆಳಗ್ಗೆ ರೆಡಿ ಆಗಿಬಿಟ್ಟು ಅಲ್ಲಿಂದನೇ ರೆಡಿಯಾಗಿ ಇವಾಗ ಹೊಸ ಮನೆಗೆ ಹೋಗ್ತಾ ಇದ್ದೀವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಬಂದುಬಿಟ್ಟು ನೈಟ್ ಇಲ್ಲೇ ಹಾಲ್ಟ್ ಆಗಿದ್ವಿ. ಅಲ್ಲೊಂದು ಸ್ವಲ್ಪ ಜನ ಹಾಲ್ಟ್ ಆಗಿದ್ದರು, ಆಮೇಲೆ ಇಲ್ಲೊಂದು ಸ್ವಲ್ಪ ಜನ ಹಾಲ್ಟ್ ಆಗಿದ್ವಿ. ನಾವೆಲ್ಲ ರೆಡಿ ಆಗಿಬಿಟ್ಟು ಇನ್ನೇನು ಆ ಮನೆಗೆ ಹೋಗ್ತಿದ್ವಿ. ಎಲ್ಲರೂ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ರೆ ಫುಲ್ಲು ಒಂದು ಗಾಡಿ ಫುಲ್ಲು ಫಸ್ಟು ಲಗೇಜ್ಗೆ ಆಯಿತು. ಅಷ್ಟೊಂದು ಎಲ್ಲರೂ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇವಾಗ ನಮ್ಮ ಆಂಟಿ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ಎಲ್ಲಾದರೂ ಹೋಗಲಿ ಏನಾದರೂ ಒಂದಿರಲಿ ಏನಾದರೂ ಒಂದು ಮಾಡ್ಕೊಂಬಿಡ್ತಾಳೆ. ನಮ್ಮ ಬ್ಲೆಸ್ಸಿ ಒಂದು ಸ್ವಲ್ಪ ಡೋರಲ್ಲಿ ಕೈ ಹಾಕ್ಕೊಂಡ್ಬಿಟ್ಟಿದ್ಲು. ಅವಳು ಅದಕ್ಕೆ ಅಳ್ತಾ ಇದ್ಲು. ನಮ್ಮ ಮನೆಯವರು ಫಂಕ್ಷನ್ ಮುಗಿದ ತಕ್ಷಣವೇ ಅವತ್ತು ರಾತ್ರಿನೇ ಹೋಗಿಬಿಟ್ರು. ಇವಾಗ ದಸರಾ ಹಬ್ಬ ಇತ್ತು ಅಲ್ವಾ, ಹಾಗಾಗ್ಬಿಟ್ಟು ಅವ್ರಿಗೆ ಲೀವೇ ಇಲ್ಲ ಅಂತೇಳ್ಬಿಟ್ಟು ಅವತ್ತು ನೈಟೇ ಹೋಗ್ಬಿಟ್ರು ಅವರು ಊರಿಗೆ. ನೀನು ನಾನು ಮಕ್ಕಳು ಅಷ್ಟೇ ಇದ್ವಿ ಇಲ್ಲಿ. ಇವಾಗ ರೂಮೆಲ್ಲ ಚೆಕ್ಔಟ್ ಕೊಟ್ಟು ಇವಾಗ ನಾವು ಆಂಟಿ ಮನೆಗೆ ಬಂದಿದ್ದೀವಿ. ನಿಮ್ಗೆ ಗೊತ್ತಿರುವ ಹಾಗೆ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಆಂಟಿ ಅವ್ರ ಮನೆಗೆ ಬಂದಿದ್ದೀವಿ. ಆಂಟಿ ಅಂಕಲ್ನು NMDC ಅಲ್ಲೇ ಇದ್ದರು. ದೊಡ್ಡಮ್ಮರ ಊರಿದೆ ಅಲ್ವಾ NMDC, ಅಲ್ಲೇ ಇದ್ದಿದ್ದು. ಅಂಕಲು NMDC ಎಂಪ್ಲಾಯ್ನೇ, ಅಲ್ಲೇ ಇದ್ದು ರಿಟೈರ್ಡ್ ಆಗಿದ್ಮೇಲೆ ಇವಾಗ ಬ್ಯಾಂಗ್ಳೂರಲ್ಲೇ ಸ್ವಂತ ಮನೆ ತಗೊಂಡು ಇವಾಗ ಬ್ಯಾಂಗ್ಳೂರಲ್ಲೇ ಇದ್ದಾರೆ. ಮನೆ ಅಂತೂ ತುಂಬಾ ಚೆನ್ನಾಗಿದೆ. ಒಂದು ಸ್ವಲ್ಪ ಬಾಲ್ಕನಿಯಲ್ಲಿ ವೀವ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗ್ಬಿಟ್ಟು ಅಲ್ಲೆಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ನಾನು ಬಂದೆ. I love you. என்ன சொல்றது, இது எங்க வீடு, இது எங்க பொண்ணு, லைக் பண்ணுங்க, ಸಬ್ಸ್ಕ್ರೈಬ್ பண்ணுங்க, ಓಕೆವಾ? ಇದು ನಮ್ಮ ಹುಡುಗಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾಳೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್ ಸಲ್ಗ.
ಇನ್ನು ಅಲ್ಲಿಂದ ಆಂಟಿ ಮನೆಯಿಂದ ಎಲ್ಲ ಮಾತಾಡಿಸ್ಕೊಂಡು ಆಮೇಲೆ ಇವಾಗ ಮನೆಗೆ ಬಂದ್ವಿ, ಅಣ್ಣನ ಮನೆಗೆ ಬಂದುಬಿಟ್ಟು ಇವಾಗ ಇನ್ನೇನು ನಾವೆಲ್ಲ ಸಂಜೆ ಊರಿಗೆ ಹೊರಡ್ತಾ ಇದ್ದೀವಿ. ನೈಟು ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡ್ತಾ ಇರೋದು, ದೊಡ್ಡ ಮನೆ ಅಡುಗೆ ಮಾಡ್ತಾ ಇರೋದು. ಯಾವುದೇ ಫಂಕ್ಷನ್ ಇರಲಿ, ಏನೇ ಇರಲಿ, ಎಂಥ ಜಾಗನೇ ಇರಲಿ, ಹೊಸ ಜಾಗ, ದೊಡ್ಡಮ್ಮ ಮಾತ್ರ 5 ನಿಮಿಷದಲ್ಲಿ ಪಟ ಅಂತೇಳಿ ಎಷ್ಟು ಜನಕ್ಕಾದ್ರೂ ಅಡುಗೆ ಮಾಡಿ ಮುಗಿಸ್ಬಿಡ್ತಾರೆ. ಬೆಳಗ್ಗೆ ಟಿಫನ್ಗೆ ಮಂಡಕ್ಕಿ ಆಮೇಲೆ ಉಪ್ಪಿಟ್ಟು ಮಾಡಿದರು. ಹೋಗಿದ ತಕ್ಷಣ ಟಿಫನೆಲ್ಲ ಮಾಡಿ ಅದಾಗಿದ್ಮೇಲೆ ಇವಾಗ ಮಧ್ಯಾಹ್ನ ಅಡುಗೆ ಮಾಡಿದ್ದಾರೆ. ರೈಸು, ಸಾಂಬಾರು, ಬೆಂಡೆಕಾಯಿ ಪಲ್ಯ, ಆಮೇಲೆ ಇನ್ನೊಂದೇನೋ ಪಲ್ಯ ಎಲ್ಲ ಮಾಡಿ ಇಲ್ಲಿಂದನೇ ಇವಾಗ ಬೇಲಂಗಣಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿತ್ತು ಏನು ನಾನ್ ವೆಜ್ ಇಲ್ಲ ಇವತ್ತು, ಎಲ್ಲ ವೆಜ್ ಅಡುಗೆನೇ ಮಾಡಿರೋದು. ಇವಾಗ ಎಲ್ಲರೂ ಸೇರಿಕೊಂಡು ಮಧ್ಯಾಹ್ನ ಊಟ ಮಾಡ್ತಾ ಇದ್ವಿ. ಊಟ ಮುಗಿಸ್ಕೊಂಡು ಇನ್ನೇನು ನೈಟ್ಗೆ ನಾವು ಊರಿಗೆ ಹೊರಡ್ತಾ ಇದ್ವಿ. ಅಣ್ಣ ಅವರು ಎಲ್ಲರೂ, ದೊಡ್ಡಮ್ಮವರೆಲ್ಲ ಬೇಲಂಗಣಿಗೆ ಹೋಗ್ತಾ ಇದ್ದಾರೆ. ಅಕ್ಕ ಅಣ್ಣ ಅವರೆಲ್ಲ, ನಾವೆಲ್ಲ ಇನ್ನೂ ಊರಿಗೆ ಹೋಗ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ಮಾತ್ರ. ಎಲ್ಲನೂ ತುಂಬ ಖುಷಿಯಾಗಿ ತುಂಬಾ ಚೆನ್ನಾಗಾಯಿತು. ನಿಮ್ಗೇನಾದರೂ ಇಷ್ಟ ಆಗಿತ್ತು ತೊಗೊಂಡು ಬಂದಿರೋದೆಲ್ಲ ಒಂದು ಸ್ವಲ್ಪ ಉಳಿದಿತ್ತು. ಹಾಗಾಗಿಬಿಟ್ಟು ಅದನ್ನೆಲ್ಲ ಒಂದು ಸ್ವಲ್ಪ ಪ್ಯಾಕ್ಲಿಂದ ತೆಗೆದುಬಿಟ್ಟು ಅದನ್ನೆಲ್ಲ ಒಂದು ಇದರಲ್ಲಿ ಇಡ್ತಾ ಇದ್ವಿ. ಫಂಕ್ಷನ್ ಆಯಿತು ಒಂದು ಕಡೆಯಿಂದ, ಎಲ್ಲನೂ ಚೆನ್ನಾಗಾಯಿತು. ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು. ನೋಡಿದ್ರಲ್ವ, ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಯಾರಿಗೆಲ್ಲ ಮನೆ ಕಟ್ಟಿಸ್ಬೇಕು ಇಲ್ಲ ಮನೆ ತೊಗೊಬೇಕು ಅಂತ ಇದೆ ಹೇಳಿ. ನಮ್ಮಣ್ಣ ಅಂತೂ ಮನೆ ತಗೊಂಡ್ರು, ನಮಗಂತೂ ತುಂಬಾ ಖುಷಿ ಆಯಿತು. ಇವತ್ತಿನ ವ್ಲಾಗ್ ಇಷ್ಟೇ. ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಇನ್ನೇನು ನಾವು ಊರಿಗೆ ಹೊರಟಿವಿ. ಇಷ್ಟೇ ಇವತ್ತಿನ ವ್ಲಾಗು. ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಗೀತಾ ಫ್ಯಾಮಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಕೊಟ್ಟರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.